ನಮಸ್ಕಾರ, ಸಿಟಿ ನ್ಯೂಸ್ಗೆ ಸ್ವಾಗತ. ನಾನು ರೇಷ್ಮಾ ಬುದ್ದಿಹಾಳ್. ಕಪ್ಪತಗುಡ್ಡ ಅರಣ್ಯ ಸಂರಕ್ಷಣೆ ಎಲ್ಲರ ಜವಾಬ್ದಾರಿ. ಕಪ್ಪತಗುಡ್ಡವು ಜಿಲ್ಲೆಗೆ ನೈಸರ್ಗಿಕ ಕೊಡುಗೆಯಾಗಿದ್ದು, ಆ ಅರಣ್ಯ ಸಂಪತ್ತು ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸೂರ್ಯ ಸೇನ್ ನುಡಿದರು. ಗದಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಚೇರಿಯಲ್ಲಿಂದು ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಕಪ್ಪತಗುಡ್ಡಕ್ಕೆ ಕಾಡ್ಗಿಚ್ಚಿನ ಭೀತಿ ಆವರಿಸಿದ್ದು, ಈ ವರ್ಷದಲ್ಲಿ ಒಟ್ಟು 7 ಕಾಡ್ಗಿಚ್ಚು ಪ್ರಕರಣಗಳಿಂದ 300 ಎಕರೆ ಅರಣ್ಯ ಪ್ರದೇಶ ಕಾಡ್ಗಿಚ್ಚಿಗೆ ಆಹುತಿಯಾಗಿದೆ. ಕಾಡ್ಗಿಚ್ಚು ಹಬ್ಬಿದ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಜೊತೆಗೆ ಸಾರ್ವಜನಿಕರು ಕಾಡ್ಗಿಚ್ಚನ್ನು ನಿಯಂತ್ರಣಕ್ಕೆ ತರಲು ಸಹಕರಿಸಬೇಕು. ಕಪ್ಪತಗುಡ್ಡವು ವನ್ಯಜೀವಿ ಸಂರಕ್ಷಿತ ಪ್ರದೇಶವೆಂದು ಘೋಷಿಸಲಾಗಿದ್ದು, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಉಲ್ಲಂಘನೆಯಾದಲ್ಲಿ 25,000 ರೂಪಾಯಿ ದಂಡ ಹಾಗೂ 3 ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗಬಹುದು. ಅರಣ್ಯ ಪ್ರದೇಶಕ್ಕೆ ಬೆಂಕಿ ಇಡುವವರ ಕುರಿತು ಮಾಹಿತಿ ನೀಡುವವರಿಗೆ ಪ್ರತಿ ಮಾಹಿತಿಗೆ 20,000 ನಗದು ಬಹುಮಾನ ನೀಡಲಾಗುವುದು ಹಾಗೂ ಅವರ ಹೆಸರನ್ನು ಗೌಪ್ಯವಾಗಿಡಲಾಗುವುದು ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಮೊದಲನಾಗಿ ಇವತ್ತಿನ ದಿವಸ ವಿಶ್ವ ಅರಣ್ಯ ದಿವಸ. ಇವತ್ತು ವರ್ಲ್ಡ್ ಫಾರೆಸ್ಟ್ರಿ ಡೇ. ಸೊ ವಿಶ್ವ ಅರಣ್ಯ ದಿವಸದ ಶುಭಾಶಯಗಳನ್ನ ಎಲ್ಲರಿಗೂ ನಾನು ಹೇಳ್ಕೊಳ್ತಾ, ಇವತ್ತು ಒಂದು ಎಮರ್ಜೆನ್ಸಿ ಪ್ರೆಸ್ ಮೀಟನ್ನು ನಾವು ಇವತ್ತು ಕರೆದಿದ್ದೀವಿ ಗದಗಿನಲ್ಲಿ. ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಾಗಿದೆ, ಈ ಕಪ್ಪತಗುಡ್ಡ ವನ್ಯಜೀವಿ ಧಾಮನಲ್ಲಿ ಕಳೆದ 6 ದಿವಸದಿಂದ ಡೈಲಿ ಕೂಡ ಕಾಡ್ಗಿಚ್ಚು ಬೆಳೀತಾ ಇದೆ. ಕಾಡ್ಗಿಚ್ಚನ್ನು ತಡೆ ಹಿಡಿಯುವ ಜವಾಬ್ದಾರಿಯನ್ನು ಅರಣ್ಯ ಇಲಾಖೆ ತಗೊಂಡು ನಾವು ಕೂಡ ತುಂಬ ಕಷ್ಟಪಟ್ಟು ಹೋರಾಡಿ ನಮ್ಮ ಸಿಬ್ಬಂದಿಯವರು ಹಗಲು ರಾತ್ರಿ ಕಾಡ್ಗಿಚ್ಚನ್ನು ಕಡಿತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಮಾಧ್ಯಮ ಮಿತ್ರಕ್ಕಾಗಲಿ ಮತ್ತು ಜನಸಾಮಾನ್ಯರಿಗಾಗಲಿ ಕೆಲವೊಂದು ಬೇಡಿಕೆಯನ್ನು ಇಡುತ್ತಾ ಸ್ವಲ್ಪ ನಮ್ಮದು ರಿಕ್ವೆಸ್ಟ್ ಏನಿದೆ ಅದನ್ನು ನಾನು ಹೇಳ್ಕೊಳ್ಳೋಕ್ಕೆ ಒಂದು ಇಚ್ಛೆ ಇದೆ. ಮೊದಲನೇದಾಗಿ, ಈ ಕಾಡ್ಗಿಚ್ಚು ಏನು ಆಗ್ತಾ ಇದೆ, ಈಗಾಗಲೇ 6 ಅಥವಾ 7 ಪ್ರಕಟಣೆಗಳು ನಮ್ಮ ಗದಗ ಜಿಲ್ಲೆಯಲ್ಲಿ ಈ ವರ್ಷದಲ್ಲಿ ಆಗಿದೆ. ಅದರಲ್ಲಿ 3 ಸಂದರ್ಭದಲ್ಲಿ ನಮಗೆ ಆರೋಪಿ ಪತ್ತೆ ಆಗಿದ್ದಾರೆ. ಇದರಲ್ಲಿ ನೋಡಿದರೆ, ಒಂದು ಸುಸ್ಲಾನ್ ವಿಂಡ್ಫ್ಯಾನಿಂದ ಬಿದ್ದಿರುವುದು ಮೊದಲನೇ ಘಟನೆ, ಮತ್ತು ಅದಾದ ಮೇಲೆ 2 ಘಟನೆಗಳಲ್ಲಿ ರೈತರು ಒಳಗೆ ಜಮೀನಿಗೆ ಬೆಂಕಿ ಹಚ್ಚುವಾಗ ಅಲ್ಲಿಂದ ಸ್ಪ್ರೆಡ್ ಆಗಿ ನಮ್ಮ ಫಾರೆಸ್ಟ್ ಲ್ಯಾಂಡಿಗೆ ಬಂದಿರುವ ಘಟನೆಗಳು ಇದೆ. ಅದರಲ್ಲೂ ಕೂಡ ಆರೋಪಿ ಪತ್ತೆ ಆಗಿದ್ದಾರೆ. ಬಟ್ ಆರೋಪಿ ನಾಪತ್ತೆ ಆಗಿರುವ ಕೇಸ್ಗಳು ನಮ್ಮ ಹತ್ರ ಇದೆ. ಅದರಲ್ಲೂ ಕೂಡ ಒಂದು ಕೇಸಲ್ಲಿ ಆರೋಪಿ ಓಡಿ ಹೋಗಿದ್ದಾರೆ. ಸೊ ಇದರಿಂದ ನಮಗೆ ಏನು ಗೊತ್ತಾಗ್ತದೆ ಅಂದರೆ, ಇಟ್ ಈಸ್ ಇಂಟೆನ್ಷನಲ್ ಫೈರ್ ವಿಚ್ ಇಸ್ ಹ್ಯಾಪನಿಂಗ್. ಯಾರೋ ಒಂದು ಗುಂಪು ಬೇಕಂತ ಹೋಗಿ ಅರಣ್ಯ ಜಾಗ ಒಳಗಡೆ ಆ ಫೈರ್ ಬೆಂಕಿಯನ್ನು ಕೊಡ್ತಾ ಇದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ನಾನು ಜನಸಾಮಾನ್ಯರಿಗೆ ಹೇಳ್ತಾ ಇರುವುದು, ದಯವಿಟ್ಟು ನಿಮ್ಮ ಅರಣ್ಯ ಸಂಪತ್ತನ್ನು ಕಾಪಾಡಿಸಬೇಕಾಗಿರುವ ಜವಾಬ್ದಾರಿ ನಿಮಗಿದೆ. ಈಗಾಗಲೇ ಅರಣ್ಯ ಇಲಾಖೆಯಿಂದ ನಾವು ಒಂದು ಕ್ರಮವನ್ನು ತಗೊಳ್ತಾ ಒಂದು ಡಿಸಿಷನ್ ತಗೊಂಡಿದ್ದೀವಿ. ಇದರಲ್ಲಿ ಯಾವುದೇ ಅರಣ್ಯ ಕಾಡ್ಗಿಚ್ಚು ಸಂಬಂಧಪಟ್ಟ ಏನೇ ಮಾಹಿತಿ ಇದ್ರೂ, ಯಾರಾದರೂ ಒಬ್ಬರು ಕಾಡೊಳಗಡೆ ಹೋಗಿ ಬೆಂಕಿ ಕೊಟ್ಟಿದ್ದಾರೆ ಅಂತ ಅಥವಾ ನೋಡಿದಿರಿ ಅಥವಾ ಏನಾದರೂ ಮಾಹಿತಿ ನಿಮ್ಮ ಹತ್ರ ಇದ್ದರೆ, ನೀವು ನಮಗೆ ಡೈರೆಕ್ಟಾಗಿ ಮಾತಾಡಿ, ನನಗೆ ಅಥವಾ ನನ್ನ ಸಿಬ್ಬಂದಿಗೆ ಡೈರೆಕ್ಟಾಗಿ ನೀವು ಅಥವಾ ಇಂಡೈರೆಕ್ಟಾಗಿಯೂ ಕೂಡ ನಮಗೆ ಮಾತಾಡಿ ನೀವು ನಿಮ್ಮ ಇನ್ಫಾರ್ಮೇಷನ್ನ ಹೇಳ್ಬೋದು. ಆ ಇನ್ಫಾರ್ಮೇಷನ್ಗೂ ಕೂಡ ನಾವು ಇನ್ಸೆಂಟಿವ್ ಕೊಡಲಿಕ್ಕೆ ತಯಾರಿದ್ದೀವಿ. ಸೊ ಇನ್ಸೆಂಟಿವ್ ಅಂದರೆ ಕ್ಯಾಶ್ ಅವಾರ್ಡ್ ಆಫ್ 20,000 ರೂಪೀಸ್ ಪರ್ ಇನ್ಫಾರ್ಮೇಷನ್ ನಾವು ಕೊಡಲಿಕ್ಕೆ ನಾವು ತಯಾರಿದ್ದೀವಿ. ಸೊ ದಯವಿಟ್ಟು ಜನಸಾಮಾನ್ಯರು ಈ ಕಾಡ್ಗಿಚ್ಚನ್ನು ತಡೆ ಹಿಡಿಯುವ ಜವಾಬ್ದಾರಿ, ಅರಣ್ಯ ಸಂಪತ್ತನ್ನು ಕಾಪಾಡಿಸುವ ಜವಾಬ್ದಾರಿ ನಿಮಗಿದೆ. ಈ ಒಂದು ಅರಣ್ಯ ದಿವಸದ ಹೊತ್ತು ನಾನು ನಿಮಗೆ ಈ ಕೋರಿಕೆಯನ್ನು ನಾನು ಇಡ್ತಾ ಇದ್ದೀನಿ ನಿಮ್ಮ ಮುಂದೆ. ಸೊ ದಯವಿಟ್ಟು ಎಲ್ಲರೂ ಜೊತೆ ಸೇರಿಕೊಂಡು ಅರಣ್ಯ ಇಲಾಖೆ ಜೊತೆಯಲ್ಲಿ ನೀವು ಈ ಕಾಡ್ಗಿಚ್ಚನ್ನು ತಡೆ ಹಿಡಿಯಬೇಕಾಗಿರೋ ಜವಾಬ್ದಾರಿಯಲ್ಲಿ ಭಾಗವಹಿಸಿ ನಮ್ಮ ಜೊತೆಗೆ ಕೆಲಸ ಮಾಡಬೇಕಾಗುತ್ತೆ. ಈ ಕಾಡ್ಗಿಚ್ಚು ಬಗ್ಗೆ ಇನ್ನೂ ನಾವು ಮಾಹಿತಿ ಹೇಳಬೇಕಾದ್ರೆ, ಅಂಡರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಏನಿದೆ, ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಅಡಿಯಲ್ಲಿ ಸೆಕ್ಷನ್ 29, 30 ಮತ್ತು 51 ಈ ಕಾಯ್ದೆ ಅಡಿಯಲ್ಲಿ ಮಿನಿಮಮ್ ಆಫ್ 25,000 ರೂಪೀಸ್ ಫೈನ್ ಪ್ಲಸ್ 3 years ಆಫ್ ಇಗರಸ್ ಇಂಪ್ರಿಸನ್ಮೆಂಟ್ ಇದೆ. ಸೊ ದಯವಿಟ್ಟು ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಸೊ ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಂದಿರೋದ್ರಿಂದ, ನಮ್ಮ ವನ್ಯಜೀವಿ ಧಾಮ ಆಗಿರೋದ್ರಿಂದ ಈಗ ಪೆನಾಲ್ಟೀಸು ಕೂಡ ಸ್ಟ್ರಿಕ್ಟ್ ಇದೆ. ಇದು ನಾನ್ ಬೇಲಬಲ್ ಕೇಸು ಕೂಡ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜನಸಾಮಾನ್ಯರು ಸ್ವಲ್ಪ ಅವೇರ್ನೆಸ್ಸಿಂದ, ಸ್ವಲ್ಪ ಕಾಳಜಿಯಿಂದ ನೀವು ನಿಮ್ಮ ಕರ್ತವ್ಯವನ್ನು ಮಾಡಬೇಕಾಗುತ್ತೆ. ರೈತರಿಗೆ ನಾನು ಹೇಳ್ಕೊಳ್ತಾ ಇರೋದು ಒಂದೇ, ದಯವಿಟ್ಟು ನಿಮ್ಮ ಜಮೀನಿದೆ, ನಿಮ್ಮ ಒಳಕ್ಕೆ ನೀವು ಬೆಂಕಿ ಹಚ್ಚುವಾಗ ಹಚ್ಚಬೇಡಿ ಅಂತ ನಾವು ಹೇಳಲ್ಲ. ದಯವಿಟ್ಟು ಪ್ರಿಕಾಷನ್ಸ್ ತಗೊಳ್ಳಿ.
ಈಗ ಫಾರೆಸ್ಟ್ ಲ್ಯಾಂಡ್ ಒತ್ತಿ ಇರುವ ಜಾಗನಲ್ಲಿ ನೀವು ಬೆಂಕಿ ಹಚ್ಚಕ್ಕೆ ಹೋದರೆ ದಯವಿಟ್ಟು ನಮ್ಮ ಸಿಬ್ಬಂದಿನೂ ಕರ್ಕೊಳ್ಳಿ, ನಾವು ಕೂಡ ನಿಮಗೆ ಸಹಾಯ ಮಾಡ್ತೀವಿ. ಸಪೋಸ್ ನೀವು ಒಬ್ಬರೇ ಇದ್ರಿ, ನಿಮಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂದರೆ ನಾವು ಕೂಡ ಬಂದು ಕಂಟ್ರೋಲ್ ಮಾಡ್ತೀವಿ. ಸೊ ದಯವಿಟ್ಟು ನಮಗೆ ಕರೆದು ಅದನ್ನು ಸರಿಯಾಗಿ ಒಂದು ಮ್ಯಾನೇಜ್ ಮಾಡಿ ಆ ಬೆಂಕಿಯನ್ನು ತಡೆ ಹಿಡಿದು ನೀಟಾಗಿ ನಿಮ್ಮ ಕೆಲಸವನ್ನು ಮಾಡ್ಕೊಳ್ಳಿ. ಸೊ ರೈತರಿಗೆ ನಾನು ಈ ಒಂದು ಕೋರಿಕೆಯನ್ನು ಇಡ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ಈಗಾಗಲೇ ನಮ್ಮ ಹತ್ರ ಸುಮಾರು ಒಂದು ವಾಲಂಟಿಯರ್ ಗ್ರೂಪ್ಸ್ ಇದೆ, ಎನ್ವಿರಾನ್ಮೆಂಟ್ ಪರಿಸರವಾದಿಗಳಿದ್ದಾರೆ. ಸೊ ಇವರೆಲ್ಲರಿಗೂ ಕೂಡ ನಾನು ನಮ್ಮ ರಿಕ್ವೆಸ್ಟನ್ನು ಆಗ್ತಾ ಇದ್ದೀನಿ. ಈಗ ಕಾಡಿಗಿಚ್ಚು ಬಿದ್ದಿರುವ ಸಂದರ್ಭದಲ್ಲಿ ದಯವಿಟ್ಟು ನಿಮ್ಮ ಗುಂಪನ್ನು ಕಟ್ಕೊಂಡು ಬಂದು ನಮ್ಮ ಜೊತೆಯಲ್ಲಿ ಕಾಡಿಗಿಚ್ಚು ತಡೆ ಹಿಡಿಯುವ ಒಂದು ಕಾರ್ಯಕ್ರಮವನ್ನು ನೀವು ನಮ್ಮ ಜೊತೆಯಲ್ಲಿ ಮಾಡಬೇಕಾಗತ್ತೆ. ದಯವಿಟ್ಟು ನಮ್ಮ ಸಿಬ್ಬಂದಿಗೆ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ಸಹಾಯ ಮಾಡ್ತಾರೆ ಹೇಗೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಬೇಕು ಅಂತ. ಸೊ ದಯವಿಟ್ಟು ಅದನ್ನು ಕೂಡ ನಮಗೆ ನೀವು ಸಹಾಯ ಮಾಡಿ ಕಾಡಿಗಿಚ್ಚುವನ್ನು ತಡೆ ಹಿಡಿಯುವ ಒಂದು ಜವಾಬ್ದಾರಿಯಲ್ಲಿ ನೀವು ಭಾಗವಹಿಸಿ. ಸೊ ಇಷ್ಟೊಂದು ಹೇಳಿಕೊಂಡು ದಯವಿಟ್ಟು ನಾನು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಎಸ್ಪೆಷಲಿ ಈಗ ಯಾರು ನಮ್ಮ ಈಗಾಗಲೇ ಆಗಿರುವ ಪ್ರಕಟಣೆಗಳಲ್ಲಿ ಓಡಿ ಹೋಗಿದ್ದಾರೆ ಆರೋಪಿ, ಅವರೆಲ್ಲರಿಗೂ ಕೂಡ ನಾವು ಅವರನ್ನ ಹಿಡಿಯೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಈಗಾಗಲೇ SP ಅವ್ರ ಜೊತೆಗೆ ಕೂಡ ಮಾತಾಡಿ ಆಗಿದೆ. ಸೊ ನಾವು ಅವರನ್ನ ಟ್ರ್ಯಾಕ್ ಮಾಡ್ತಾ ಇದ್ದೀವಿ, ಕೂಡಿ ಶೀಘ್ರನೇ ಅವರನ್ನು ಕೂಡ ಹಿಡಿತೀವಿ. ಸೊ ಇಷ್ಟೊಂದು ಕೆಲಸಗೂ ಕೂಡ ನಮಗೆ ಜನಸಾಮಾನ್ಯರಿಂದ ಸಪೋರ್ಟ್ ಬೇಕಾಗುತ್ತೆ. ಯಾಕಂದ್ರೆ ಈ ಅರಣ್ಯ ಸಂಪತ್ತು ಏನಿದೆ ಅದು ನಿಮ್ಮ ಸಂಪತ್ತು. ನಾವು ಕೆಲಸ ಮಾಡಕ್ಕೆ ಬಂದಿದ್ದೀವಿ, ಕೆಲಸ ಮಾಡಿ ಹೋಗ್ತೀವಿ. ಸೊ ಇವತ್ತು ಕಪ್ಪತಗುಡ್ಡ ಉರಿತಾ ಇದೆ ಅಂದ್ರೆ ಅದು ನಿಮಗೆ ಉರಿಬೇಕಾಗತ್ತೆ. ಸೊ ದಯವಿಟ್ಟು ನೀವು ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿ, ದಯವಿಟ್ಟು ನಮಗೆ ಬೇಕಾಗಿರುವ ಮಾಹಿತಿ ಕೊಡಿ, ನಾವು ನಮ್ಮ ಕೆಲಸವನ್ನು ಕರ್ತವ್ಯವನ್ನು ಸರಿಯಾಗಿ ಮಾಡ್ತೀವಿ. ಈವರೆಗೂ ಟೋಟಲ್ 7 ಪ್ರಕಟಣೆ ಆಗಿದೆ. ಅದರಲ್ಲಿ ನಿನ್ನೆ ಆಗಿರೋದು ಭಾರಿ ಒಂದು ಬೇಜಾರಾಗಿರುವ ಕೆಲಸ. ಯಾಕಂದರೆ ಮಹಾಲಿಂಗಪುರ ಮತ್ತು ದೋಣಿ ತಾಂಡ ನಡುವಾಗ ಅರಣ್ಯ ಒಳಗಡೆ ಹೋಗಿ ಅವರು ಬೆಂಕಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಕಡಕೋಳ ಏನು ಇಂಪಾರ್ಟೆಂಟ್ ಏರಿಯಾ ಇದೆ, ಕಡಕೋಳ ದೇವಿವನ ಉಟ್ಪಡ ಅಲ್ಲಿ ಬರ್ನ್ ಆಗಿದೆ ನಿನ್ನೆ. ಸೊ ದ್ಯಾಟ್ ಈಸ್ ದ ಹ್ಯಾಬಿಟೇಟ್ ಫಾರ್ ಲೆಪರ್ಡ್ಸ್. ಆ್ಯಕ್ಚುಲಿ ಲೆಪರ್ಡ್ಸ್ ಅಲ್ಲೇ ಇದೆ, ಮತ್ತು ಸುಮಾರಷ್ಟು ಪ್ರಾಣಿಗಳು ಅಲ್ಲೇ ವಾಸ್ತವ್ಯ ಇರುವ ಒಂದು ಜಾಗ ಇದೆ. ಮತ್ತು ನಮ್ಮ ಕಪ್ಪತ್ ಮಲ್ಲೇಶ್ವರ ದೇವಸ್ಥಾನ ಏನಿದೆ ಅದರದ್ದು ಪಕ್ಕದಲ್ಲೇ ಇರುವ ಅರಣ್ಯಗೆ ನಿನ್ನೆ ಬೆಂಕಿ ಕೊಟ್ಟಿದ್ದಾರೆ ಅವರು. ಇಟ್ ಈಸ್ ಆಲ್ಸೋ ಅನ್ ಇಂಟೆನ್ಷನಲ್ ಫೈರ್. ನಿನ್ನೆ ಆಗಿರೋದು ಒಂದು 100 ಎಕರೆ ಹತ್ರ ಬರ್ನ್ ಆಗಿದೆ. ಬಟ್ ಒಟ್ಟು ಸೇರಿಸಿದರೆ ಟೋಟಲ್ 300 ಎಕರೆ ಬರ್ನ್ ಆಗಿದೆ, 7 ಆಗಿದೆ. ಇದರಲ್ಲಿ ಅದಕ್ಕೆ ನಾನು ಆ್ಯಕ್ಚುಲಿ ಇವತ್ತು ಪ್ರೆಸ್ ಮೀಟ್ ಕರೆದಿರೋದು. ಇದರಲ್ಲಿ 3-4 ಅಂಶಗಳಿದೆ. ನೀವು ಭಾರಿ ಕಾಳಜಿಯಿಂದ ನೀವು ಕೂಡ ಅದರಲ್ಲಿ ಯು ಹ್ಯಾವ್ ಟು ಥಿಂಕ್ ವೆರಿ ಕೇರ್ಫುಲಿ ಆ್ಯಂಡ್ ರೈಟ್ ಯುವರ್ ರಿಪೋರ್ಟ್ಸ್. ಯಾಕಂದ್ರೆ ಇದರಲ್ಲಿ ಒಂದು ಗುಂಪು ಏನಿದೆ, ಈಗಾಗಲೇ ಮೈನಿಂಗ್ ಮಾಡಬೇಕು ಅಂತ ಸುತ್ತಾಡ್ತಾ ಇರುವ ಒಂದು ಗುಂಪು ಇದೆ. ಇನ್ನೊಂದು ಗ್ರೂಪ್ ಏನಿದೆ, ಅರಣ್ಯ ಒಳಗಡೆ ಒತ್ತುವರಿ ಮಾಡಿಕೊಂಡು ಏನು ರೈತರು ಈಗಾಗಲೇ ಅವರು ಇದನ್ನು ಮಾಡ್ತಾ ಇದ್ದಾರೆ. ಸೊ ಅವರನ್ನು ಕೂಡ ಸ್ವಲ್ಪ ದಾರಿ ತಪ್ಪಿಸ್ಕೊಂಡು ಅವರನ್ನು ಯೂಸ್ ಮಾಡಿ ಬೆಂಕಿ ಹಾಕ್ಕೊಂಡು ಪರಿಸರವಾದಿಗಳಂತ ಹೇಳ್ಕೊಂಡು ಸುತ್ತಾಡ್ತಾ ಇರುವ ಗ್ರೂಪ್ಸು ಕೂಡ ಇಲ್ಲಿದೆ. ಸೊ ನೀವು ಅವರನ್ನ ಸರಿಯಾಗಿ ಗುರುತಿರಬೇಕಾಗುತ್ತೆ. ಯಾಕಂದರೆ ನಿಮಗೂ ಕೂಡ ಆ ಜವಾಬ್ದಾರಿ ಇದೆ, ನಿಮಗೂ ಕೂಡ ಇನ್ಫಾರ್ಮೇಷನ್ ಇದ್ದರೆ ನೀವು ನಮಗೆ ಶೇರ್ ಮಾಡಬೇಕಾಗತ್ತೆ. ಸೊ ಕಪ್ಪತಗುಡ್ಡ ಏನಿದೆ ಈಗಾಗಲೇ ನಮ್ಮ ಮೀಡಿಯಾ ಲೈಮ್ಲೈಟಲ್ಲಿ ಬಂದ್ಬಿಟ್ಟಿದೆ. ಸೊ ಈ ಮೀಡಿಯಾ ಲೈಮ್ಲೈಟನ್ನು ತಪ್ಪಾಗಿ ಯೂಸ್ ಮಾಡಿಕೊಂಡು ಇದರಲ್ಲಿ ಬೆಂಕಿ ಹಾಕ್ಕೊಂಡು ಅದರಲ್ಲಿ ನಾವು ಲೈಮ್ಲೈಟಿಗೆ ಬರೋಣ ಅಂತ ಹೇಳ್ಕೊಂಡು ಕೆಲಸ ಮಾಡ್ತಾ ಇರುವ ಜನನೂ ನಮ್ಮ ಕಣ್ಮುಂದೆ ಬಂದಿದ್ದಾರೆ. ಈಗ ನಮ್ಮ ರೇಡಾರಲ್ಲಿ ಇದ್ದಾರೆ, ಅವರನ್ನು ಕೂಡ ನಾವೀಗ ವಾಚ್ ಮಾಡ್ತಾ ಇದ್ದೀವಿ. ಸೊ ಯಾಕೋಸ್ಕರ ಆಗ್ತಾ ಇದೆ, ಎಸ್ಪೆಷಲಿ ಅಸೆಂಬ್ಲಿ ಆಗ್ತಾ ಇರುವ ಟೈಮಲ್ಲಿ ಯಾಕೆ ಈ ಥರ ಒಂದು ಪ್ರಕಟಣೆ ಆಗಬೇಕು, ಇನ್ನು ಮುಂದೆ ಆಗುತ್ತಾ? ಸೊ ಅದನ್ನು ನಾವು ಸ್ಟಡಿ ಮಾಡಬೇಕಾಗುತ್ತೆ. ಸೊ ಮೀಡಿಯಾನವರು ಕೂಡ ನಮಗೆ ಇದರಲ್ಲಿ ಭಾಳಷ್ಟು ಸಹಾಯ ಮಾಡಬೇಕಾಗಿರುವ ಜವಾಬ್ದಾರಿ ನಿಮಗಿದೆ. ಸೊ ಇದನ್ನು ನಾನು ಈ ಟೈಮಲ್ಲಿ ಹೇಳ್ಕೊಳ್ಳೋಕ್ಕೆ ಆಸೆಪಡ್ತಾ ಇದ್ದೀನಿ. ಸೊ ಇದೇ ಈಗ ರಿಯಾಲಿಟಿ. ಯಾಕಂದರೆ ನಾವು ಮೊನ್ನೆ ನಿಮಗೆಲ್ಲ ಗೊತ್ತಿದೆ, ಮೊನ್ನೆ ಒಂದು ದೊಡ್ಡ ಒಂದು ಎವಿಕ್ಷನ್ ಕೂಡ ಮಾಡಿದ್ದೀವಿ ದೋಣಿನಲ್ಲಿ. ಸೊ ಅದರಲ್ಲೂ ಕೂಡ ಸುಮಾರು ರೈತರ ಅವ್ರದ್ದು ಹೊಲ ಹೋಗಿದೆ ಅದರಲ್ಲಿ. ಸೊ ಅವರು ಕೂಡ ಸ್ವಲ್ಪ ಆ್ಯಂಗ್ರಿ ಇರ್ಬೋದು. ಅದರಲ್ಲೂ ಕೂಡ ಸ್ವಲ್ಪ ನಮಗೆ ಪ್ರಾಬ್ಲಮ್ಸ್ ಬರ್ತದೆ. ಯಾಕಂದರೆ ನಾವು ಏನು ಹೇಳೋಕ್ಕಾಗಲ್ಲ, ಯಾರು ಬೇಕಾದ್ರೆ ಅವ್ರನ್ನ ಮಿಸ್ಯೂಸ್ ಮಾಡ್ಬೋದು. ಸೊ ಹಾಗಾಗಿ ದಯವಿಟ್ಟು ಈ ಥರ ಅಂಶಗಳಿಗೆ ಒಳಪಡಬೇಡಿ, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಅರಣ್ಯ ಇಲಾಖೆ ಮೇಲೆ ಸಿಟ್ಟಿದ್ರೆ, ಅರಣ್ಯ ಅಧಿಕಾರಿಗಳ ಮೇಲೆ ಸಿಟ್ಟಿದ್ರೆ ನಮ್ಮ ಮೇಲೆ ತೋರಿಸಿ. ಇಟ್ ಈಸ್ ಅ ಡೈರೆಕ್ಟ್ ರಿಕ್ವೆಸ್ಟ್ ಆರ್ ಇಟ್ ಈಸ್ ಅ ಡೈರೆಕ್ಟ್ ರಿಕ್ವೆಸ್ಟ್ ಟು ಆಲ್ ದ ಪೀಪಲ್. ಯಾಕಂದ್ರೆ ನಿಮಗೆ ಇಲಾಖೆ ಮೇಲೆ ಏನೇ ಸಿಟ್ಟಿದ್ರೂ, ಇಲಾಖಾ ಅಧಿಕಾರಿಗಳ ಮೇಲೆ ಸಿಟ್ಟಿದ್ರೂ ನಮ್ಮ ಮೇಲೆ ತೋರಿಸಿ. ದಯವಿಟ್ಟು ನಿಮ್ಮ ಅರಣ್ಯ ಸಂಪತ್ತನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ. ಆ ಒಂದು ಇದರಲ್ಲಿ ನೀವು ಭಾಗವಹಿಸೋಕ್ಕೆ ಹೋಗಬೇಡಿ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಈ ಅರಣ್ಯ ಸಂಪತ್ತು ಏನಿದೆ ಅದು ನಿಮ್ಮದು. ಸೊ ಅದನ್ನು ಕಾಪಾಡಿಸ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಅದರಿಂದ ಫಲನ್ ಬರೋದು ನಿಮಗೆ ಬರುತ್ತೆ, ನನಗೋ ಅಥವಾ ನನ್ನ ಸಿಬ್ಬಂದಿಗೋ ಬರಲ್ಲ. ಸೊ ಅದನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಜೀವನ ನಡೆಸ್ಕೋಬೇಕಾಗುತ್ತೆ. ಅದು ರೀಸನ್ ಇರ್ಬೋದು ಅಷ್ಟೇ. ಯಾಕಂದರೆ ನಾವು ಸುಮಾರು ಕೆಲಸ ಮಾಡ್ತಾ ಇದ್ದೀವಿ. ಸೊ ಈಗ ನಮ್ಮ ಹತ್ರ ಸುಮಾರು ಜನ ಕೆಲಸ ಮಾಡ್ತಾರೆ. ಕೆಲವೊಬ್ಬರನ್ನ ನಾವು ಕೆಲಸದಿಂದ ತೆಗಿತೀವಿ, ಕೆಲವೊಬ್ಬರು ಏನು ಮಾಡ್ತೀವಿ, ನಾವು ಈಗ ಒತ್ತುವರಿ ಬಿಡಿಸ್ತೀವಿ.
ಸೊ ನಮ್ಮ ಮೇಲೆ ಡಿಪಾರ್ಟ್ಮೆಂಟ್ ಮೇಲೂ ಸುಮಾರು ಪ್ರೆಷರ್ ಇದೆ. ಯಾಕಂದರೆ ನಮ್ಮ ಇಲಾಖೆನೇ ಆ ಥರ ಒಂದು ಇಲಾಖೆ ಅಂತ ಬ್ರ್ಯಾಂಡ್ ಮಾಡಿದ್ದಾರೆ, ಪೊಲಿಟಿಷಿಯನ್ಸ್ ಆಗಲಿ ಅಥವಾ ಪೀಪಲ್ ಆಗಲಿ. ಸೊ ಆ ಥರ ಇರುವಾಗ ಸೊ ನಮ್ಮದು ಕೆಲಸನೇ ಭಾರಿ ಸೂಕ್ಷ್ಮ ಇದೆ. ಯಾಕಂದರೆ ಎರಡು ಕಡೆನೂ ನಾವು ಲೆಕ್ಕ ಮಾಡಿ ಜನರ ಜೊತೆಗೆ ನಾವು ಕೆಲಸ ಮಾಡಬೇಕಾಗುತ್ತೆ, ಜನರ ಅಗೇನ್ಸ್ಟ್ ಆಗಿಯೂ ಕೆಲಸ ಮಾಡೋಕ್ಕೆ ನಾವು ಸಮ್ಟೈಮ್ಸ್ ಮಾಡಬೇಕಾಗುತ್ತೆ. ಸೊ ಇಷ್ಟೊಂದು ಕೆಲಸ ಮಾಡುವಾಗ ಜನಸಾಮಾನ್ಯರಿಗೆ ಆ ಒಂದು ಜವಾಬ್ದಾರಿ ಇರಬೇಕು. ಯಾಕಂದರೆ ಅರಣ್ಯ ಇಲಾಖೆಯವರು ಯಾಕೆ ಕೆಲಸ ಮಾಡ್ತಾರೆ, ಯಾರಿಗೋಸ್ಕರ ಕೆಲಸ ಮಾಡ್ತಾರೆ ಅಂತ ಅವರು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇದು ಒಂದು ಇಂಪಾರ್ಟೆಂಟ್ ಇಶ್ಯೂ ಇದೆ ಇವತ್ತು. ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ದ ಹೋಲ್ ಕಂಟ್ರಿ ಆ್ಯಂಡ್ ಹೋಲ್ ವರ್ಲ್ಡ್ ಇಸ್ ಆನ್ ಸಮ್ ಅದರ್ ಇಶ್ಯೂ. ಈಗಾಗಲೇ ಸುಮಾರು ಜನ ಈಗ ಅವರ ಜೀವನ ಕಳ್ಕೊಂಡಿದ್ದಾರೆ, ಸುಮಾರು ಜನ ಹಾಸ್ಪಿಟಲಲ್ಲಿ ಇದ್ದಾರೆ. ಇಷ್ಟೊಂದು ಮಧ್ಯಲ್ಲೂ ಕೂಡ ನಮ್ಮವರು ಬೆಂಕಿ ಕಡಿಸ್ತಾ ಇದ್ದಾರೆ. ನಾನು ಕೂಡ ನಿನ್ನ ಹೋಗಿ ಬೆಂಕಿ ಕಡಿಸ್ಕೊಂಡು ಬಂದಿದ್ದೀನಿ. ಸೊ ಇದನ್ನು ಕೂಡ ನೀವು ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ, ಇದನ್ನು ಕೂಡ ನೀವು ನಿಮ್ಮ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಯಾಕಂದರೆ ಫಾರೆಸ್ಟ್ ಸರ್ವಿಸಸ್ ಇಸ್ ಆಲ್ಸೋ ಅನ್ ಎಸೆನ್ಷಿಯಲ್ ಸರ್ವಿಸ್. ಈಗ ಹೇಗೆ ನಿಮ್ಮ ಡಾಕ್ಟರ್ಸ್ ಕೆಲಸ ಮಾಡ್ತಾ ಇದ್ದಾರೆ, ಪೊಲೀಸ್ ಕೆಲಸ ಮಾಡ್ತಾ ಇದ್ದಾರೆ, ಅದೇ ಥರ ಒಂದು ಎಸೆನ್ಷಿಯಲ್ ಸರ್ವಿಸಸನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇದೆ. ಅದನ್ನು ದಯವಿಟ್ಟು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನಾವು ಇವತ್ತು ನಮ್ಮ ಮಾನ್ಯ ಪ್ರೈಮ್ ಮಿನಿಸ್ಟರ್ ಅವರು ಹೇಳಿದ್ದಾರೆ ನಾಳೆ ಎಲ್ಲರೂ ಲಾಕ್ಡೌನಲ್ಲಿ ಹೋಗಿ ಅಂತ. ಬಟ್ ನಾಳೆ ನಾವು ಲಾಕ್ಡೌನಲ್ಲಿ ಹೋದರೆ ನಾಳೆ ಕಪ್ಪತ್ಗುಡ್ಡನಲ್ಲಿ ಬೆಂಕಿ ಬಿದ್ದರೂ ನಾವೇ ಹೋಗಿ ಕಡಿಬೇಕಾಗುತ್ತೆ. ಬಿಕಾಸ್ ಇಟ್ಸ್ ಅನ್ ಎಸೆನ್ಷಿಯಲ್ ಸರ್ವಿಸ್, ವಿ ಹ್ಯಾವ್ ಟು ಡೂ ಇಟ್. ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಮಾಡಿಕೊಂಡು ನೀವು ನಿಮ್ಮ ಕರ್ತವ್ಯನ ಮಾಡಿದರೆ ನಾವು ನಮ್ಮ ಕರ್ತವ್ಯನ ಮಾಡ್ತೀವಿ, ನಾವು ಅರಣ್ಯ ಸಂಪತ್ತನ್ನು ಉಳಿಸ್ಬೋದು. ದಯವಿಟ್ಟು ನಮಗೆ ಸಹಾಯ ಮಾಡಿ, ಅದನ್ನೇ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇರೋದು. ಇಲ್ಲ, ಒತ್ತಡ ಅಂದರೆ ನಮ್ಮದು ಕೆಲಸನೇ ಆ ಥರ, ಅದನ್ನೇ ಹೇಳ್ತಾ ಇದ್ದೀನಿ. ಯಾಕಂದರೆ ಅರಣ್ಯವನ್ನು ಕಾಪಾಡಿಸೋದು ಭಾರಿ ಈಸಿ ಕೆಲಸ ಅಲ್ಲ. ಯಾಕಂದರೆ ಇದರಲ್ಲಿ ಸುಮಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ. ಈಗ ಸುಮಾರು ಬೇರೆ ಬೇರೆ ರಾಜ್ಯದಿಂದ, ಬೇರೆ ಬೇರೆ ಜಿಲ್ಲೆಯಿಂದ ಬಂದು ಇಲ್ಲಿ ಕುರಿ ಮೇಯಿಸ್ತಾ ಇರೋ ಜನರು ಇದ್ದಾರೆ. ಸೊ ಅವರು ಕುರಿ ಮೇಯಿಸ್ತಾ ಇರುವ ಜನರಿಗೂ ಕೂಡ ನಾಳೆ ಹೊಸ ಹುಲ್ಲು ಬೇಕು ಅಂತ ಹೇಳಿ ಅವರು ಬಂದು ಇಲ್ಲಿ ಕಪ್ಪತ್ಗುಡ್ಡನಲ್ಲಿ ಬೆಂಕಿ ಕೊಡುವ ಘಟನೆಗಳು ಈಗಾಗಲೇ ಆಗಿದೆ, ನಮಗೆಲ್ಲರಿಗೂ ಗೊತ್ತಿದೆ. ಸೊ ಇದನ್ನು ಕೂಡ ನಾವು ಲೆಕ್ಕನಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಈ ಥರ ಸುಮಾರು ಜನರು ನಮ್ಮ ಇಲಾಖೆ ವಿರುದ್ಧ ಕೂಡ ಅವರಿಗೆ ಒಂದು ಈಗಾಗಲೇ ಅವ್ರ ಮೈಂಡ್ ಸೆಟ್ ಇರ್ತದೆ. ಸೊ ಅದೆಲ್ಲ ಕೂಡ ನಾವು ಚಾಲೆಂಜಸ್ ಆಗಿ ತಗೊಂಡು ಕೆಲಸ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀನಿ. ಇವತ್ತು ವರ್ಲ್ಡ್ ಫಾರೆಸ್ಟ್ರಿ ಡೇ. ಇನ್ನೊಂದು ನಾನು ಹೇಳೋಕ್ಕೆ ಆ್ಯಕ್ಚುಲಿ ನೀವು ಒಳ್ಳೆ ಕ್ವೆಶ್ಚನ್ ಕೇಳಿದಿರಿ, ಅರಣ್ಯ ಅಂದರೆ ಏನು ಅಂತ. ಓಕೆ, ಅರಣ್ಯ ಅಂದರೆ ಏನು ಅಂತ ಈಗಲೂ ಕೂಡ ಯಾರೂ ಡಿಫೈನ್ ಮಾಡಿಲ್ಲ. ಸೊ ಬಟ್ ಅರಣ್ಯ ಅಂದರೆ ಏನಂದರೆ ಇಟ್ ಈಸ್ ಅ ಲ್ಯಾಂಡ್ ವಿಚ್ ಇಸ್ ಸೆಟ್ ಅಸೈಡ್ ಫಾರ್ ಎವಲ್ಯೂಷನ್. ಈಗಾಗಲೇ ನಿಮಗೆ ಗೊತ್ತಿದೆ ಎವಲ್ಯೂಷನ್ ಅಂದರೆ ಏನು ಅಂತ. ಯಾಕಂದರೆ ನಾವೆಲ್ಲ ಇವಾಲ್ವ್ ಆಗಿ ಬಂದಿರುವ ಒಂದು ಜೀವರಾಶಿ, ನಾವೆಲ್ಲ ವಿ ಆರ್ ಆಲ್ ಅನಿಮಲ್ಸ್. ಸೊ ಈಗ ನಿಮಗೆ ಈ ಸಿಚುವೇಷನಲ್ಲಿ ನಾವು ಹೇಳಿದರೆ ನಿಮಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಯಾಕಂದರೆ ಒಂದು ಕರೋನಾ ಸಿಚುವೇಶನ್ ಏನು ಬಂದಿದೆ, ಈ ಸಿಚುವೇಷನಲ್ಲಿ ನಾವು ಜನರಿಗೆ ಸರಿಯಾಗಿ ಹೇಳಿದರೆ ಅವ್ರಿಗೆ ಸರಿಯಾಗಿ ತಲುಪುತ್ತೆ. ಈ ಒಂದು ಎವಲ್ಯೂಷನರಿ ಸಿಚುವೇಷನಲ್ಲಿ ನಾವು ಕೆಲವೊಂದು ಏರಿಯಾವನ್ನು ನಾವು ಎವಲ್ಯೂಷನ್ಗೆ ಬಿಟ್ಬಿಡಬೇಕು. ಅದನ್ನೇ ನಾವು ಅರಣ್ಯ ಅಂತ ಕರಿತಾ ಇದ್ವಿ. ಯಾಕಂದರೆ ವಿ ಆರ್ ಆಲ್ ಫ್ರಮ್ ವೈಲ್ಡ್. ಸೊ ಆ ವೈಲ್ಡ್ ಏರಿಯಾಸನ್ನು ನಾವು ಸೆಪರೇಟಾಗಿ ಇಟ್ಕೊಂಡು ನಾವು ಅದ್ರ ಜೊತೆಯಲ್ಲಿ ಬದುಕಬೇಕಾಗತ್ತೆ. ಕೋ ಎಕ್ಸಿಸ್ಟೆನ್ಸ್ ಬಗ್ಗೆ ಈಗ ಎಲ್ಲ ಕಂಟ್ರಿನವರು ಮಾತಾಡ್ತಾ ಇದ್ದಾರೆ ಈ ಒಂದು ದಿವಸ. ಸೊ ಈ ಕೋ ಎಕ್ಸಿಸ್ಟೆನ್ಸಲ್ಲಿ ನಾವು ಹೇಗೆ ಬದುಕಬೇಕು ಅಂತ ನಮಗೆ ಗೊತ್ತಿದೆ. ಈಗಾಗಲೇ ನಮ್ಮ ಅಜ್ಜಂದಿಯವರೆಲ್ಲ ಕೋ ಎಕ್ಸಿಸ್ಟೆಂಟ್ ಬದುಕೊಂಡ್ಬಂದಿದ್ದಾರೆ. ಈಗ ಏನು ಫಾರೆಸ್ಟ್ ಇದೆ ಅರಣ್ಯದಲ್ಲೇ ಬದುಕೊಂಡ್ಬಂದಿದ್ದಾರೆ ಇಷ್ಟು ವರ್ಷ. ಸೊ ಈಗ ಬಂದುಬಿಟ್ಟು ನಮಗೆ ಅರಣ್ಯ ಬೇಡ, ನಾವೆಲ್ಲನೂ ಇದು ಮಾಡ್ತೀವಿ, ಸ್ವಚ್ಛತೆ ಮಾಡ್ತೀವಿ, ಎಲ್ಲ ಕಡೆನೂ ರೋಡ್ ಹಾಕ್ತೀವಿ, ಎಲ್ಲ ಕಡೆನೂ ರೈಲ್ವೆ ಲೈನ್ ಹಾಕ್ತೀವಿ, ಇವತ್ತಿನ ಪರಿಸ್ಥಿತಿಗೆ ರೈಲ್ವೆ ಲೈನ್ ಹಾಕ್ತೀವಿ ಅಂತ ಹೇಳಿದರೆ, ಸೊ ವಿ ಹ್ಯಾವ್ ಟು ಫೇಸ್ ದ ಸಿಚುವೇಶನ್ಸ್. ಅದನ್ನೇ ಈಗ ಬಂದಿರೋದು. ಸೊ ಅದಕ್ಕೆ ನಾವು ರೆಡಿ ಆಗಬೇಕು. ನಾವು ಈಗ ರೆಡಿ ಆಗಿದ್ದೀವಿ ಅಂದರೆ ಓಕೆ, ನೀವು ಎಲ್ಲ ಅರಣ್ಯನೂ ಖಾಲಿ ಮಾಡಿ ನೀವೇ ಯು ಡಿಸೈಡ್ ಫಾರ್ ಯುವರ್ ಡೆವಲಪ್ಮೆಂಟಲ್ ಪರ್ಪಸಸ್. ಬಟ್ ಅದರಲ್ಲಿ ಒಂದು ಬ್ಯಾಲೆನ್ಸಿಂಗ್ ಇರಬೇಕು. ಸೊ ನಮಗೆ ಏನು ಬೇಕೋ ಅದನ್ನು ಮಾತ್ರ ತೊಗೊಂಡು ಮತ್ತದ ನಾವು ವೈಲ್ಡ್ ಲೈಫಿಗೆ ಬಿಡಬೇಕಾಗುತ್ತೆ. ಅದರಲ್ಲಿ ಮರಗಳಿದೆಯಾ ಇಲ್ವಾ, ಪಕ್ಷಿ ಪ್ರಾಣಿಗಳಿದೆಯಾ ಇಲ್ವಾ, ಅದೆಲ್ಲ ಸೆಕೆಂಡ್ರಿ. ಸೊ ಅಲ್ಲಿ ಇರುವ ಪಕ್ಷಿ ಪ್ರಾಣಿಗಳ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಯಾಕಂದರೆ ನಾವು ಸ್ಟಡಿ ಮಾಡಲ್ಲ, ಅದಕ್ಕೆ ನಾವು ಸ್ಪೆಂಡ್ ಮಾಡಲ್ಲ. ಯಾಕಂದರೆ ಅರಣ್ಯ ಇಲಾಖೆಗೆ ಕೊಡ್ತಾ ಇರುವ ಬಡ್ಜೆಟ್ಸೇ ನಿಮಗೆ ಗೊತ್ತಿದೆ. ಸೊ ನಾವು ಫಸ್ಟ್ ಸ್ಟಡಿ ಮಾಡಬೇಕು, ತಿಳ್ಕೋಬೇಕು. ಅದರಲ್ಲಿ ಇನ್ನೂ ಎಷ್ಟು ನಮ್ಮ ಹತ್ರ ಇಂಟ್ಯಾಂಜಿಬಲ್ ಬೆನಿಫಿಟ್ಸ್ ಇದೆ, ಎಷ್ಟು ಕಾರ್ಬನ್ ಅದನ್ನು ಸೆಕ್ವೆಸ್ಟರ್ಡ್ ಮಾಡ್ತಾ ಇದೆ. ಯಾಕಂದರೆ ಈಗೆಲ್ಲ ನಮ್ಮ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಎಷ್ಟು ಕಾರ್ಬನ್ನ ಸೆಕ್ವೆಸ್ಟರ್ಡ್ ಮಾಡುತ್ತೆ ಈ ಥರ ಕಪ್ಪತ್ಗುಡ್ಡ ಥರ ಒಂದು ಅರಣ್ಯ, ನಮ್ಮ ಹತ್ರ ಮಾಹಿತಿ ಇಲ್ಲ. ಸೊ ಅದು ಮತ್ತು ಅಲ್ಲಿರುವ ಪಕ್ಷಿ ಪ್ರಾಣಿಗಳಾಗಲಿ, ಅಲ್ಲಿಂದ ಆಗ್ತಾ ಇರುವ ಪಾಲಿನೇಷನ್ ಆಗಲಿ, ಇಲ್ಲಿ ಸುತ್ತಮುತ್ತ ಇರುವ ಹಳ್ಳಿಗಳಲ್ಲಿ ಏನು ರೈತರು ಬೆಳೆ ಬೆಳೆಸ್ತಾ ಇದ್ದಾರೆ, ಆ ಬೆಳೆಗೆ ಆ ಪಕ್ಷಿ ಪ್ರಾಣಿಗಳಿಂದ ಏನು ಸಹಾಯ ಆಗ್ತಾ ಇದೆ. ಈ ಸಣ್ಣ ಜೇನು ಹುಳದಿಂದ ಒಂದು ಪಕ್ಷಿಯಿಂದ ಎಲ್ಲನೂ ಕೂಡ ಆ ಬೆಳೆಗೆ ಆ ಪಾಲಿನೇಷನ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದೆ. ಸೊ ಅಷ್ಟೊಂದು ಒಂದು ಏನು ಇಂಟ್ಯಾಂಜಿಬಲ್ ಬೆನಿಫಿಟ್ಸ್ ಇದೆ, ಅದನ್ನು ನಾವು ಇನ್ನೂ ಲೆಕ್ಕ ಮಾಡಿಲ್ಲ. ಆ ಥರ ಲೆಕ್ಕ ಮಾಡೋಕ್ಕೆ ಹೋದರೆ ಅರಣ್ಯನ ಲೆಕ್ಕ ಮಾಡೋಕ್ಕೆ ಬರಲ್ಲ ನಮಗೆ. ಸೊ ಅದನ್ನು ನಾವು ನೆನಪಲ್ಲಿಟ್ಕೊಂಡು ನಾವು ನಮ್ಮ ಪಾಲಿಸೀಸನ್ನು ಮಾಡುವಾಗ, ನಮ್ಮ ಕೆಲಸವನ್ನು ಮಾಡುವಾಗ, ನಮ್ಮ ಕರ್ತವ್ಯವನ್ನು ಮಾಡುವಾಗ, ಜನಸಾಮಾನ್ಯರು ಅವರ ಕರ್ತವ್ಯವನ್ನು ಮಾಡುವಾಗಲೂ ಸ್ವಲ್ಪ ನೋಡಿಕೊಂಡು ಮಾಡಬೇಕಾಗುತ್ತೆ.
ಸೊ ಇಷ್ಟು ಒಂದು ಸೂಕ್ಷ್ಮ ಇದೆ ಅರಣ್ಯದಲ್ಲಿ. ಅದಕ್ಕೆ ನಾನು ಐ ಆಮ್ ಅಗೇನ್ ಆ್ಯಂಡ್ ಅಗೇನ್ ಟೆಲ್ಲಿಂಗ್ ಯು, ಇಟ್ ಈಸ್ ಅ ವೆರಿ ಸೆನ್ಸಿಟಿವ್ ಡಿಪಾರ್ಟ್ಮೆಂಟ್. ಯಾಕಂದ್ರೆ ಸೈಂಟಿಫಿಕ್ ಆಗಿ ಕೆಲಸ ಮಾಡಬೇಕು, ಜನರ ಜೊತೆಗೆ ಕೆಲಸ ಮಾಡಬೇಕು. ಸಮ್ಟೈಮ್ಸ್ ಜನರ ಅಗೇನ್ಸ್ಟ್ ಆಗಿ ಕೆಲಸ ಮಾಡುವಾಗ ಜನರನ್ನು ನಾವು ಸರಿಯಾಗಿ ಮ್ಯಾನೇಜ್ ಮಾಡಿ ಕೆಲಸ ಮಾಡಬೇಕಾಗುತ್ತೆ. ಸೊ ಇಷ್ಟೊಂದು ಒತ್ತಡದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಇದ್ದೀವಿ. ಸೊ ಇದರಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಇರೋದು ಜನರು ಮತ್ತು ಮೀಡಿಯಾ ಮತ್ತು ಜುಡಿಷಿಯರಿ. ಸೊ ನೀವು ನಮಗೆ ಸಪೋರ್ಟ್ ಮಾಡಬೇಕಾಗುತ್ತೆ. ದಯವಿಟ್ಟು ಆ ಸಪೋರ್ಟನ್ನು ಕೊಡಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.